ಮತಾಕಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಸತತ 4ನೇ ದಿನದ ಒಂದು ಯಶಸ್ವಿ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಬಾಂಧವರೇ, ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ಶಶಿಕಾಂತ್ ಪರ್ಸಲಿಗೆ ಗುರುಗಳೇ, ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಚೂನಪ್ಪ ಪೂಜಾರಿ ಅವರೇ, ಈ ಕಾರ್ಯಕ್ರಮದ ಹೋರಾಟದಲ್ಲಿ ಭಾಗವಹಿಸಿದಂತ ಸಾಹೇಬ್ರೆ, ಅಶೋಕಣ್ಣ ಪೂಜಾರಿ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ರೈತ ಬಾಂಧವರೇ, ಇವತ್ತು ಒಂದು ರೈತ ಪರ ಹೋರಾಟ ಇವತ್ತು ರಾಜ್ಯದೊಳಗೆ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಇದೊಂದು ಪ್ರತಿಭಟನೆ ಅಲ್ಲ, ಇದೊಂದು ಹೋರಾಟವಲ್ಲ, ಇಡೀ ರಾಜ್ಯಾದ್ಯಂತ ಜನಾಂದೋಲನವಾಗಿ ಇವತ್ತು ರೂಪುಗೊಳ್ತಾ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ರೈತರ ಹೋರಾಟ ಇವತ್ತು ಕೊಲ್ಲಾಪುರ ಕ್ರಾಸ್ ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ರೈತರ ಒಂದು ಹಕ್ಕಿಗಾಗಿ, ಒಂದು ಬೆಂಬಲ ಬೆಲೆಗಾಗಿ, ಒಂದು ರೈತ ಬೆಳೆದಂತ ಬೆಳೆಗಳಿಗೆ ಒಂದು ಒಳ್ಳೆಯ ಬೆಲೆ ಬೇಕು, ಒಂದು ಪ್ರತಿಯೊಂದು ಟನ್ನಿಗೆ 3,500 ನ್ಯಾಯಯುತ ಬೆಲೆ ಇದೆ. ಈ ನ್ಯಾಯಯುತ ಬೆಲೆ ಕೊಡಬೇಕಂತ ಇವತ್ತು ಬೀದಿ ಹೋಗಿ ಇವತ್ತು ನಮ್ಮ ರೈತ ಬಂದವರೆಲ್ಲ ಹೋರಾಟ ಮಾಡ್ತಾ ಇದ್ದ. ಆದ್ರೂ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಒಂದು ರೈತ ಪರವಾದಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಈ ಜಿಲ್ಲೆಯಾದಂತ ಸಚಿವರು, ಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು ಒಂದು ಮಾತನ್ನು ಕೂಡ ರೈತರ ಪರವಾಗಿ ಮಾತನಾಡಿಲ್ಲ. ಅದಕ್ಕೆ ಇವತ್ತು ಈ ಹೋರಾಟದ ಒಂದು ಕಿಚ್ಚನ್ನು ನೋಡಿ ಇವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳು. ಈಗಾಗಲೇ ನಮ್ಮ ಸಂಘಟಕರು ಕೂಡ ಹೇಳಿದ್ರು, ಏನ್ ನಮ್ಮ ನ್ಯಾಯಯುತ ಬೆಲೆ ಐತಿ 3,500 ರೂಪಾಯಿ ಕೊಟ್ರೆ ಈ ಹೋರಾಟವನ್ನ ಮುಗಿಸೋಣ, ಇಲ್ಲ ಅಂದ್ರೆ 3,500 ರೂಪಾಯಿ ದರವನ್ನು ಅವ್ರು ನಿಗದಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಈ ಹೋರಾಟವನ್ನ ಮುಂದುವರಿಸೋಣ ಅಂತ ಮಾತನ್ನ ಹೇಳಿದ್ದಾರೆ. ಮತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ನಮ್ಮ ಚೂನಪ್ಪ ಪೂಜಾರಿ ಅವರು ಎಲ್ಲ ಮುಖಂಡರೊಂದಿಗೆ ಮಾತಾಡಿ ಏನೋ ನಿರ್ಣಯ ತಗೋತಾರಲ್ಲ, ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ಆಗ್ಬೇಕಾಗ್ತದೆ. ಮತ್ತೆ ಇದು ಎಲ್ಲಿವರೆಗೆ ಹೋರಾಟಕ್ಕೆ ಸಕ್ರಿಯವಾಗಿ ನೀವು ಎಲ್ಲರೂ ಕೊಡ್ಕೊಂಡು ಈ ಹೋರಾಟದೊಳಗೆ ಭಾಗವಹಿಸುವ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಇವತ್ತು ಪ್ರತಿಯೊಂದು ರೈತರು ಪ್ರತಿಯೊಂದು ಕಾರ್ಯಕ್ಕೆ ಇವತ್ತು ಹೋರಾಟವನ್ನು ಮಾಡಬೇಕಂತ ಪರಿಸ್ಥಿತಿ ಒದಗಿದೆ. ಇವತ್ತು ಬೆಳೆದಂತ ಬೆಳೆ ಇವತ್ತು ಮಳೆಗೆ ಹಾನಿ ಆದ್ರೂ ಕೂಡ ಅದಕ್ಕೂ ಹೋರಾಟ ಮಾಡಿ ನಾವು ಬೆಳೆ ಹಾನಿ ಪಡಿಕೊಳ್ಬೇಕಾಗಿದೆ. ವರ್ಷಗಟ್ಟಲೆ ಇವತ್ತು ಕಬ್ಬನ್ನು ಬೆಳೆಸಿ ಕಬ್ಬು ಕಳಿಸ್ಬೇಕಾದ್ರೆ, ಕಾರ್ಖಾನೆಗೆ ಕಳಿಸ್ಬೇಕಾದ್ರೆ, ಕಬ್ಬಿಗೆ ಬೆಲೆ ಕೊಡ್ಬೇಕಾದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ರೈತ ಕಬ್ಬಿಗೆ ಮತ್ತು ಬೆಳೆಗಳಿಗೆ ಹೋಗಬೇಕಾದ್ರೆ ಯೂರಿಯಾ ಗೊಬ್ಬರ ಸಿಗೋದಿಲ್ಲ, ಆ ಗೊಬ್ಬರ ಕೂಡ ಇವತ್ತು ರೈತ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಬೇಸಿಗೆ ಕರೆಂಟ್ ಸಿಗೋದಿಲ್ಲ, ವಿದ್ಯುತ್ಗಾಗಿ ನಮ್ಮ ರೈತರು ಹೋರಾಟ ಮಾಡಬೇಕಾಗಿದೆ. ಇವತ್ತು ರೈತರು ಬೆಳೆದಂತ ಬೆಳೆಗೆ ನಾವು ಬೆಲೆ ಸಿಗಬೇಕಂದ್ರೆ ಹೋರಾಟ ಮಾಡಿ ಬೆಲೆ ಪಡ್ಕೋಬೇಕಾಗಿದೆ. ಆ ಕಾರಣ ನಮ್ಮೆಲ್ಲ ರೈತ ಬಾಂಧವರು ಏನ್ ತಾವು ಮೊದಲನೇ ದಿನ ಬಂದಂತ ರೈತರು 2ನೇ ದಿನ ಕೂಡ ಬಂದಿರಿ, 2ನೇ ದಿನಕ್ಕಿಂತ 3ನೇ ದಿನ ಹೆಚ್ಚಿಗೆ ರೈತರನ್ನ ಎಲ್ಲ ಹೋರಾಟದಾಗ ಭಾಗವಹಿಸ್ತೀರಿ. ಆದ್ರೆ ಏನು ಸರ್ಕಾರಕ್ಕೆ ಏನಾಗಿತ್ತು 2 ದಿನ ಮಾಡ್ತಾರೆ ಹೋರಾಟ ಮಾಡುತ್ತಾ ಇಲ್ಲ ಭಾವನೆ. ಆದ್ರೆ ಈ ಹೋರಾಟದ ಕಿತ್ತು ನೋಡಿದ್ರೆ ನೀವು ಒಂದು ತಿಂಗಳಾದ್ರೂ ಹೋರಾಟ ಮಾಡಕ್ ಜನ ರೆಡಿ ಆದ್ರು. ಈ ಸರ್ಕಾರ ಕಲ ಕೆಲಸುವಂತ ಕೆಲಸವನ್ನು ನಮ್ಮ ರೈತ ಬಂದವರು ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬಲ ತುಂಬಬೇಕಾದ್ರೆ ಹೇಳಿದ್ರು. ನಾಳಿಂದ ನಮ್ಮ ತಾಯಂದ್ರು ಕೂಡ ಈ ಹೋರಾಟದಾಗ ಭಾಗವಹಿಸ್ಬೇಕಂತ, ತಾಯಂದ್ರು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಹೋರಾಟವನ್ನ ತಾರ್ಕಿಕ ಅಂತಿ ಒಯ್ಬೇಕಂದ್ರೆ ಇವತ್ತು ನಾವು ಎಲ್ಲರೂ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗ್ತದೆ. ಮತ್ತೆ ಎಲ್ಲೆಲ್ಲಿ ಸರ್ಕಲ್ಗಳು, ಎಲ್ಲೆಲ್ಲಿ ರೈತರ ಎಲ್ಲೆಲ್ಲಿ ನಾವು ಕೂಡ್ತೀವಿ, ಪ್ರತಿಯೊಂದು ತಾಲೂಕು ಮಟ್ಟದೊಳಗೆ ಹೋರಾಟ ಮಾಡುವ ಮುಖಾಂತರ ಈ ಹೋರಾಟದ ಕಿಚ್ಚನ್ನ ಇಡೀ ದೇಶಾದ್ಯಂತ ಬೆಂಗಳೂರು ವಿಧಾನಸಭೆಯವರೆಗೂ ಕೂಡ ಈ ಕೂಗು ಮುಟ್ಟಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಜವಾನ್, ಜೈ ಜವಾನ್. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಸುಭಾಷ್ ಅವರಿಗೆ ವಿಶೇಷವಾದ ಧನ್ಯವಾದ. ನೋಡ್ರಿ, ದಯವಿಟ್ಟು ಇಲ್ಲಿ ಸೈಡ್ ಗಾಡಿ ತೆಗೀರ ಬಿಡೋರು, ಯಾಕಂದ್ರೆ ಟ್ರ್ಯಾಕ್ಟರ್ ನೀರು ತರಕ್ ಹೋಗ್ಬೇಕು, ಬಿಡೋರು ತೆಗೀರ ದಯವಿಟ್ಟು. ಈಗ ಇನ್ನ ಭಾರತದ ಜಿಲ್ಲಾಧಿಕಾರಿ ಅವರ ಗೋಕಾಕ್ ಮಠ ಬಂದರು, ಮತ್ತು ಅದೇ ರೀತಿಯಾಗಿ ರಾಜು ಶೆಟ್ಟಿ ಸಾಹೇಬರು ಕೂಡ ಚಿಕ್ಕೋಡಿ ದಾಟಿ ಬಂದರು. ಮಹಾರಾಷ್ಟ್ರದ ಈ ನಮ್ಮ ಶೇತಕರಿ ಸಂಘಟನೆ ಅಂದ್ರೆ MP ಅವರಿದ್ರು, ಈಗ ಅಧ್ಯಕ್ಷರು ಕೂಡ ಅದಾರು, ಅವರು ಕೂಡ ಒಂದು ಅರ್ಧ ಗಂಟೆ ಒಳಗೆ ಬರ್ತಾರೆ. ಅದಕ್ಕಾಗಿ ನಿಮಗೆ ದಯವಿಟ್ಟು ಇಲ್ಲಿ ಗಲಾಟೆ ಮಾಡಬೇಡ್ರಿ. ಈಗ ನಾ ಏನಂತನೋ ಒಂದು ಸ್ವಲ್ಪ
ಗಾಡಿ ತೆಗೀರಿ, ಇಲ್ಲಿ ಯಾರು ಗಾಡಿ ತೆಗೀರಿ, ದಯವಿಟ್ಟು ಗಾಡಿ ಎಂಟ್ರಿ ಯಾರಲ್ರಿ ನಮಗೆ ಟ್ರ್ಯಾಕ್ಟರ್ ಹೋಗಾಕ ಬರಾಕ ನೀರು ಬಿಡಕ್ ಬೇಕು ಬೇಡ. ಈಗ ಕೇಳಿ ಹೋರಾಟಂಗಿಲ್ಲ, ಶಿಸ್ತಾಲ್ ಮಾಡೋಂಗಿಲ್ಲ, ಕೇಳಿ ಅದಾಗತ್ತೀರಿ. ಈಗ ನೋಡ್ರಪ್ಪ, ಯಾರು ಒಂದಕ್ಕೆ ಹೋಗಿ ಬರ್ತಾರೆ ಬರೀ ಗಚ್ಚ ಅಂತ ಕೂತ್ರೆ ಅಂದ್ರೆ ಹೇಳಂಗಿಲ್ಲ. ಇಲ್ಲಿ ಪಿಕಪ್ ಭಾಳ ಆಗತ್ತಿದ, ಸ್ವಲ್ಪ ಸಡ್ಲ್ ಆಗ್ಲಿಕ್ಕೆ ನನ್ನ ವಿಚಾರ. ಒಬ್ಬರ ಕಾಲ ಒಬ್ಬರು ಬಂದು ಒಳ್ಳೆಯದು ಮದುವೆಯವರಿಗೆ ಅವಕಾಶ ಕೊಡ್ರಿ. ಏಪ್ಪ ಅವಕಾಶ ಕೊಡ್ರಿ. ಹೋರಾಟಕ್ಕೆ ಅವ ಮಿಡಿಯಾದವರ ನಮ್ಮ ಸುದ್ದಿ ಹೊರ ಮಾಡ್ತಾರ, ಅವ್ರಿಗೆ ಅವಕಾಶ ಕೊಡ. ನಮ್ಮ ಗಂಗಾಪುರದ ಲಕ್ಷ್ಮಣ ಅವರ ಹಿರಿಯರ ಬುಲೋರು ನಮ್ಮ ದಯವಿಟ್ಟು ಅದನ್ನ ತೆಗೆದು ಸ್ವಲ್ಪ ಸೈಡ್ ಹಚ್ಬೇಕಂತ ಕೆಲಸ ಮಾಡ್ರಿ. ಸೌಂಡ್ ಇಷ್ಟ ಹಾರ ಹಚ್ಚಿದ್ರ ಅಡಿಗೆ ಮಾಡ್ತಾರೆ, ಅವ್ರ ದನಿಗೆ ಆಗತ್ತಿಲ್ಲ ಅಲ್ಲಿ ಕೇಳ್ತಾರ ಅವರು. ಅದು ಯಾರು ಸೌಂಡ್ ಹಚ್ಬೇಕು? ಅದು ಬಂದಾಗಿದೆ ನೋಡಿ, ಈಗ ಬಂದಾಗಿದೆ. ಗಂಗಾಪುರ ಬುಲೋರ್ ಗಾಡಿ ಅದು ಮಿಡ್ಲ್ ಆಗುತ್ತೆ ನೋಡಿ. ಹೋರಾಟಕ್ಕೆ ಹೇಳ್ರಿ ಈ ಬೇರೆ ಗಾಡಿ ಗಂಗಾಪುರ ಗಾಡಿ ಬಹಳ ತ್ರಾಸ ಹೋರಾಟಕ್ಕೆ ಇಲ್ಲಿ ನೋಡ್ರಿ, ಅಧ್ಯಕ್ಷರ ಒಂದು ನಿರ್ಣಯಗಳು ಹೇಳ್ತಿರ್ತಾರೋ, ಜಿಲ್ಲಾಡಳಿತ ರಾಜಚಂದ್ರ ಒಂದು ಅಧ್ಯಕ್ಷರ ಏನ್ ಹೇಳ್ತಾರೋ, ಗುರೂಜಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಬೇಕಾಗತ್ತೆ. ಅದಕ್ಕ ಇಬ್ಬರನ್ನೆಲ್ಲ ಮಾಧ್ಯಮದವ್ರ ಜೊತೆ ಏನ್ ಮಾಡಕ್ ಹೋಗ್ಬೇಡ್ರಿ, ಬಿಡ್ರಿ. ಆ ಬುಲೋರ್ ಗಾಡಿ ಗಂಗಾಪುರದವ್ರು, ಬುಲೋರ್ ಗಾಡಿ ಗಂಗಾಪುರದವ್ರು ಗಾಡಿ ತೆಗೀರಿ. ಇಲ್ಲಿ ನೀರಿನ ಟ್ಯಾಂಕರ್ಗಳು ಓಡಾಡೋರು, ನೀರಿನ ಟ್ಯಾಂಕರ್ಗಳ ರಸ್ತೆ ಮ್ಯಾಲ ಓಡಾಡೋರು ದಯಮಾಡಿ ಆ ಗಾಡಿ ಕೀಳತ್ತ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದ್ರೆ ಹಿಂದಿನ ಗಾಡಿಗಳ ಭಾಳ ಇದಾವ. ಅದ ಈಗ ಏನ್ ನನಗಿದು ಹೋರಾಟಕ್ಕೆ ಘೋಷಣೆ ಹಾಕಿರು. ಗಾಡಿಯಾಗಲಿ ಕುತ್ತಾಗ ಕೇಳುವುದು ಹೋರಾಟಕ್ಕೆ. ಈಗ ದಯವಿಟ್ಟು ನಾವೆಲ್ಲರೂ ಕೂಡ ಲಕ್ಷ ರೂಪಾಯಿ ಕೇಳ್ರಿ. ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಎರಡು ವಿಷಯದಾಗ ಈಗ ರಾಜೀವ್ ಶೆಟ್ಟಿ ಸಾಹೇಬ್ರು ಭಾಳ ಆಯ್ತಂದ್ರೆ ಇನ್ನೊಂದು 5 ನಿಮಿಷನಾಗ ಬರ್ತಾರೆ, ಇಲ್ಲಿ 5-10 ನಿಮಿಷನಾಗ ಬರ್ತಾರೆ. ಡಿಸಿ ಅವರು ಅರ್ಧ ಗಂಟೆ ಒಳಗೆ ಬರ್ತಾರೆ. ಎರಡು ಕಾರ್ಯಕ್ರಮ ಸೀರಿಯಸ್ ಇದೆ. ಮಾಧ್ಯಮದವ್ರಿಗೆ ಕಲ್ಲೋಗಿ ಸರಿ ಅಲ್ಲದ ಅಲ್ಲೋ ಸುದ್ದಿನ ಪ್ರಸಾರ ಅವರ ಸೇವಾ ಮಾಡಿದಾರೆ. ನಮಗ ಏನ ತಿಳ್ಕೊಂಡು ಹುಡುಗಾಟಿಕೆ ಮಾಡಿದ್ರೆ ನೀವು ಕಾಲ್ ಮಾಡ್ತಾರಪ್ಪ ದೇವರ ಮಾಧ್ಯಮದವ್ರಿಗೆ ಏನು ಮಾಡಕ್ ಹೋಗ್ಬೇಡ್ರಿ. ನೀವು ಯಾರು ದಯವಿಟ್ಟು ಸಹಕಾರ ಮಾಡ್ರಿ, ಇಲ್ಲ ಸರ್ಕೊಂಡ್ರಿ ಅವ್ರು ಸಹಕಾರ ಮಾಡ್ರಿ. ಏ ತಮ್ಮ ಅಲ್ಲಿ ಹಿಂದ್ಕೊಂಡು ತೆಗೆದ್ಕೊಂಡು ತಗೋಬೇಡ, ಇಲ್ಲಿ ಧ್ವನಿ ಕೇಳ್ರೆ ಸಾಕ. ಇಲ್ಲಿ ಜಾತ್ರೆ ಇದ್ದಿದ ಜಾತ್ರೆಯಾಗ ಏನ್ ನನ್ನ ಗುರುತಿಸಿದ್ರೆ ಆಗ್ತೈತಿ. ದಯಮಾಡಿ ನಮ್ಮ ಇಲ್ಲಿ ಕಂಟ್ರೋಲ್ ಆಗ್ಬೇಕಂತ ಜಾತ್ರೆ ಅಲ್ಲ. ಮುಟ್ಟ ಕಾಣೋದು ಬೇಡ, ದೂರಿಂದ ಕಿವಿ ಆಗತ್ತೆ ಕೇಳ್ರ, ಅದನ್ನ ಕೇಳ್ಕೊಂಡಿರ್ರಿ. ಮುಖ ಏನ್ ನೋಡಿಲ್ಲ, ಮುಖ ತಗೊಂಡೇನ್ ಬಿಡೋದ್ರಿ, ಕಬ್ಬಿಣ ಬೇರ್ಪಡಿಸಿ ಆಗ್ಬೇಕಾಗೈತೆ. ದಯವಿಟ್ಟು ಸ್ವಲ್ಪ ಕೇಳ್ರಿ. ಈಗ ಜಿಲ್ಲಾಧಿಕಾರಿ SP ಅವರಂತೂ ಇವರು ನಮ್ಮ ಒಂದು ವಿಶ್ವಾಸದ ಮೇರೆಗೆ ಬರ್ತಿರ್ತಾರೆ. ಅವ್ರ ಕಾರ್ಖಾನೆ ಮಾಲೀಕರಲ್ಲ, ಕಾರ್ಖಾನೆ ಮಾಲೀಕರು ಅವರು. ನಾವು ನಮ್ಮ ಸೇವಾ ಮಾಡೋಕ್ಕಾಗಿ ನಮ್ಮ ದುಡಿಯಲ್ಲಿ ಹೋರಾಟ ಮಾಡೋದು. ನಾವು ಕಾರ್ಖಾನೆ ಮಾಲೀಕರ ಜೊತೆ ನಾವು ಮಾತಾಡೋಕೆ ಆಗೋದಿಲ್ಲ. ಆಕತಿ ಈ ನಮ್ಮನೆ ಬೈತು ಅವ್ರೆಲ್ಲ ಒದರಾಡ್ತು ರೂಢಿ ನಮಗೆ ಮಾತಾಡೋಕ್ಕಾಗತ್ತೆ ಗುರುಗಳಿಗೆ ನಮಗ. ಅದಕ್ಕೆ ಜಿಲ್ಲಾಧಿಕಾರಿ ಅಂತ ಜಿಲ್ಲಾಡಳಿತ ಮಧ್ಯಸ್ಥಿಕೆಯನ್ನು ವಹಿಸಿರ್ತೈತಿ. ಈಗ 4 ದಿವಸ ಆಗ್ತಾ ಹೋರಾಟ ಮಾಡಕ್ಕೆ ಏನಾಗತೈತಿ, ಇದು ಕೊಟ್ಟಿದ್ದಕ್ಕೆ ಎಷ್ಟು ಲಾಭ ಆಗತೈತಿ,
ನೀರ್ ಕಟ್ಟಾಗಿದ್ದಾವ ಅದ್ರ ಸಲ ಗಾಡಿಗಳು ಈಗ ಕೇಳ್ರಿ ನನಗ ಮೊದ್ಲ 3-4 ದಿನದಿಂದ ಗುರುಗಳಿಗೆ ನಮಗ ನೀತಿ ಹೆಲ್ತ್ ಹಾಳಾಗೋಗೈತಿ. ಪದೇ ಪದೇ ನಾನು ನಿಮ್ಗೆ ಕಾಲು ಬೀಳ್ತಾನ ಯಾಕಂತಂದ್ರ ಇದು ಸಿಕ್ತಿರ್ಬೇಕ ಕಬ್ಬಿನ ರೊಕ್ಕ ತಗೋದೈತಿ. ಯಾಕಂದ್ರ ಓಟ್ ಹಾಕಿ ಅಧಿಕಾರ ಕೊಟ್ಟು ಎಲ್ಲ ಕೂಡ ಅವರ MLA ಯಾಕೆ ರೊಕ್ಕ ಸಿಗುವಂತಂದ್ರ ಅಧಿಕಾರನೂ ಕೊಟ್ಟರು ಕಾರ್ಖಾನೆನೂ ಅವರ, ಹಿಂಗಾಗಿ ಎಲ್ಲ ಕೆಟ್ಟ ಹೋಗೈತೆ. ಹೌದಿಲ್ರಿ? ಸುಮ್ಮ ಇವತ್ತು ರೊಕ್ಕದ ಅಳಿಗಾರದ ಕಾರ್ಖಾನೆ ಮಾಲೀಕರು ಒದ್ದಾಡತ್ತಾರಪ್ಪ ಅಂತಂದ್ರ ಇವತ್ತೆಲ್ಲ ಕಬ್ಬು ಬೆಳೆಗಾರ ದೇವತೆಗಳು ಬಂದಿರ್ತಾರೆ ಅಳಿಗಾಡತ್ತಾರ. ಹೌದಲ್ಲ? ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಶಿಸ್ತ ಎಷ್ಟು ಮಾತಾಡ್ತೀರಿ ಕಲ ಏ ಅಣ್ಣ ಯಾಕೆ ಮಾತಾಡ್ತೀರಿ ಇಲ್ಲಿ ಇವ್ರು ಸರ್ ಇವ್ ಅಣ್ಣ ಕೂಡ ಸರಿ ಅಣ್ಣ ನೋಡ್ರಿ ತೋಡ್ರಿ 2,000 ರೂಪಾಯಿ ಕೊಡೋದು. ಈಗ ವೇದಿಕೆ ಮೇಲೆ ಬಹಳ ಜನ ಬೇಡ ಮತ್ತೆ ಯಾಕೆ ವೇದಿಕೆ ಗಪ್ಚನಪ್ಪ ವೇದಿಕೆ ಮೇಲೆ ದಯಮಾಡಿ ಇಲ್ಲಿ ಶಿಸ್ತವಾಗಿರ್ಬೇಕಾಕತಿ. ನಾವು ಆಲಂದ್ರೆ 4 ಸರಿಗೆ ಅನೌನ್ಸ್ ಮಾಡತ್ತಿದೀವಿ. ದಯಮಾಡಿ ಯಾರು ನಿಂದ್ರಾಕ್ ಹೋಗ್ಬೇಡ್ರಿ ವೇದಿಕೆ ಮೇಲೆ. ಯಾಕಂತಂದ್ರ ಜಿಲ್ಲಾಡಳಿತ ಚುನಾಪನದ ಗುರುಗಳಿಗೆ ಎಷ್ಟು ರಿಸ್ಕ್ ಲಿಂದ ಬರತಾರೋ ಎಷ್ಟು ರಿಸ್ಕ್ ಕಟ್ಸತಾರೋ ಚುನಾಪನ ಗೊತ್ತಾ ಅವ್ರ ಗುರುಗಳಿಗೆ ಗೊತ್ತಾ. ಯಾಕಂತಂದ್ರ ಏನೂ ಪ್ರಾಬ್ಲಮ್ ಆಗ್ಬಾರ್ದು. ಅವರು ನಮ್ಮ ಪರವಾಗಿ ಜಿಲ್ಲಾಡಳಿತ ಬರಾದತ್ತಿಲಿ ಅವ್ರಿಗೆ ನಾವು ಅಷ್ಟ ಸರಳವಾಗಿನ ಇವತ್ತ ಗೌರವ ಕೊಡಬೇಕತ್ತೆ. ಯಾಕಂದ್ರೆ ಅಣ್ಣ ಹೇಳ್ದಂಗೆ ಈಗ ಕಾರ್ಖಾನೆ ಮಾಲಕರ ಜೊತೆ ನಾವು ಮಾತಾಡಕ್ಕಾಗಂಗಿಲ್ಲ. ನಮಗೊಬ್ಬರ ಜಿಲ್ಲಾಡಳಿತ ಮತ್ತು SP ಅವರು ಇದಾರಂದ್ರ ಅವ್ರ ಮುಂದಾವತ್ತು ಮಾತಾಡಕ್ ಆಗ್ಬೇಕತಿ. ಅದಕ್ಕೆ ಇಲ್ಲಿ ಬರಾತ ಅವರಾಗಿನ ಯಾರು ಒತ್ತಡಕ್ಕ ನಿಮ್ಮ ಒತ್ತಡಕ್ಕೆ ಇಲ್ಲಿ ಕೂತಾರಪ್ಪ ಲಕ್ಷ ಜನ ಕೂತಾರೋ ಆನದಾತ್ರ ಕಷ್ಟವನ್ನು ಕೇಳೋಣ ಅಂತೇಳಿ ಬರಾತಾರೋ ಅವ್ರಿಗೆ ನಾವು ಹೆಂಗ್ ಗೌರವ ಕೊಡ್ಬೇಕು. ಇಲ್ಲಿ ಅಧ್ಯಕ್ಷ ನೇತೃತ್ವ ಆಗತ್ತೆ. ದಯಮಾಡಿ ವೇದಿಕೆ ಮೇಲೆ ನಿಮ್ಮ ಕಾಲು ಬಿದ್ದು ಕೈ ಮುಗಿದು ನಾನು ಹೇಳ್ತೀನೋ ಅಧ್ಯಕ್ಷರು ಇರ್ತಾರೋ ಶಶಿಕಾಂತ್ ಪರಿಸರ ಗುರುಗಳು ಇರ್ತಾರೆ. ಅವ್ರು ಬಿಟ್ಟರೆ ಯಾರು ಇರಾಗಲ್ಲ. ಹತ್ತಾಕ್ ಹೋಗ್ರಿ ಇದ್ದಾರೋ ಅದ್ರ ಹೇಳಪ್ಪ ಇನ್ನ ಯಾಕಂದ್ರೆ ಅಲ್ಲಿ ಅಷ್ಟು ಸಮಸ್ಯೆ ಐತಿ. ಈಗ ನೋಡ್ರಿ ಕೇಳ್ರಿ ಯಾಕೆ ನಾವು ಹೇಳತ್ತೀವಿ ಅಂತಂದ್ರ ನೋಡ್ರಿ ಈಗ ಕಬ್ಬಿನ ಘೋಷಣೆಯನ್ನ ಜಿಲ್ಲಾಧಿಕಾರಿ ಮಾಡುದಿಲ್ಲ. ನಾವ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ ಮಾಡತ್ತು. ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆಯನ್ನು ವಹಿಸಿ